ಜನಾರ್ದನ್ ರೆಡ್ಡಿ ಅವರ ಜೊತೆಗಿನ ಕದನದಿಂದಾಗಿ ಪಕ್ಷದಿಂದಲೇ ದೂರ ಉಳಿದುಕೊಂಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು. ಇದಾದ ಮೇಲೆ ದಿಲ್ಲಿಯಿಂದ ಒಂದು ಕಡೆ ಜೆಪಿ ನಡ್ಡಾ ಹಲೋ ರಾಮುಲು ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ಕರೆದು 4-5 ದಿನ ಆಯಿತು. ಆದರೂ ರಾಮುಲು ಅವರು ಗಪ್ಚುಪ್ ಆಗಿದ್ದಾರೆ. ಹಾಗೆ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರಿಂದಲೂ ಕೂಡ ಕಾಲ್ ಬಂದಿದ್ದಾಗಿದೆ. ಬನ್ನಿ ದೋಸ್ತ್ ಸಮಸ್ಯೆ ಬಗೆಹರಿಸೋಣ ಅಂತ ಅಮಿತ್ ಶಾ ಅವರಿಗೆ ಅಭಯ ಕೊಟ್ಟರು ಕೂಡ ಶ್ರೀರಾಮುಲು ಅವರು ಕ್ಯಾರೆ ಅಂತಿಲ್ಲ. ಹಾಗಾದರೆ ಶ್ರೀರಾಮುಲು ಅವರ ಮುಂದಿನ ನಡೆ ಏನು? ಇದೇ ಸದ್ಯಕ್ಕಿರುವಂತ ನಿಗೂಢ. ಜೆಪಿ ನಡ್ಡಾ ಅಮಿತ್ ಶಾಗೂ ನೋ ರೆಸ್ಪಾನ್ಸ್. ಕುತೂಹಲ ಕೆರಳಿಸಿದ ಶ್ರೀರಾಮುಲು ಸಸ್ಪೆನ್ಸ್. ಮೊದಲೇ ಒಳಜಗಳದಿಂದ ಹೈರಾಣಾದ ಕಮಲ ಪಡೆಯಲ್ಲೀಗ ಎಲ್ಲವೂ ಸರಿಯಿಲ್ಲ. ಅತ್ತ ರಾಜ್ಯ ಮಟ್ಟದಲ್ಲಿ ತೇಪೆ ಹಚ್ಚೋಕೆ ಸಾಧ್ಯವಿಲ್ಲ ಎನ್ನುವಂತೆ ಬಿಜೆಪಿ ಒಡೆದ ಮನೆಯಾಗಿದ್ರೆ, ಪಕ್ಷದ ರಿಪಬ್ಲಿಕ್ ಆಫ್ ಬಳ್ಳಾರಿಲಿ ಕಥೆ ಇನ್ನೂ ಅಯೋಮಯ. ಒಂದು ಕಾಲದ ಪರಮ ಮಿತ್ರರು ದುಶ್ಮನ್ಗಳಾಗಿ ಬದಲಾಗಿದ್ದೇ ತಡ, ಪಾರ್ಟಿಲಿ ಇಲ್ಲ ನಾನಿರ್ಬೇಕು ಅಥವಾ ಅವನಿರ್ಬೇಕು ಅನ್ನೋ ಲೆವೆಲ್ಗೆ ಮುಟ್ಟಿದೆ ರಾಮುಲು ರೆಡ್ಡಿ ಕಲಹ. 3 ದಶಕಗಳ ಕಾಲ ನಾನಿಲ್ಲದೆ ಅವನಿಲ್ಲ, ಅವನಿಲ್ಲದೆ ನಾನಿಲ್ಲ ಅಂತಿದ್ದ ಒಂದೇ ಆತ್ಮ 2 ದೇಹಗಳ ಕಥೆ ಈಗ ಛಿದ್ರ ಛಿದ್ರ. ಮನಸ್ಸು ಪೀಸ್ ಪೀಸ್. ಅಷ್ಟಕ್ಕೂ ರೆಡ್ಡಿ ವರ್ಸಸ್ ರಾಮುಲು ಬೆಂಕಿ ಬಿರುಗಾಳಿ ಬಳಿಕ ಮಧ್ಯ ಪ್ರವೇಶಿಸಿದ್ದು ಹೈಕಮಾಂಡ್. ಅದರಲ್ಲೂ ಮುನಿದ ರಾಮುಲುರನ್ನ ಸೈಲೆಂಟ್ ಮಾಡೋಕೆ ಖುದ್ದು ಫೀಲ್ಡ್ಗಿಳಿದಿದ್ದು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕಮಲ ಚಾಣಕ್ಯ ಅಮಿತ್ ಶಾ. ಎಲ್ಲೋ ಒಂದು ಕಡೆ ಪಾರ್ಟಿಯೊಳಗೆ ರಾಮುಲು ಕಾಂಗ್ರೆಸ್ ಸೇರೋಕೆ ಹೊರಟಿದ್ದಾರಂತೆ ಅನ್ನೋ ಗುಸುಗುಸು ಆರಂಭವಾಗಿದ್ದೇ ತಡ, ಬಳ್ಳಾರಿಗೆ ಡೈರೆಕ್ಟ್ ಕಾಲ್ ಬಂದಿದ್ದು ನಡ್ಡಾ ಹಾಗೂ ಅಮಿತ್ ಶಾರಿಂದ. ಈ ವಾರ ದಿಲ್ಲಿಗೆ ಬನ್ನಿ, ಏನೇ ಸಮಸ್ಯೆಗಳಿದ್ರೂ ಕೂತು ಬಗೆಹರಿಸಿಕೊಳ್ಳೋಣ ಅಂತ ರಾಮುಲುರನ್ನ ಸಂತೈಸೋಕೆ ನೋಡಿದ್ದು ಜೆಪಿ ನಡ್ಡಾ. ಇದಾಗಿ 4-5 ದಿನ ಕಳೆದ್ರೂ ಈವರೆಗೂ ಡೋಂಟ್ ಕೇರ್ ಅಂದಿದ್ದು ರಾಮುಲು. ಇದಾದ ಮೇಲೆ ಸ್ವತಃ ಗೃಹ ಸಚಿವ ಅಮಿತ್ ಶಾರಿಂದಲೂ ರಾಮುಲುಗೆ ಕಾಲ್. ತೂ ಮೇರಾ ದೋಸ್ತ್ ದಿಲ್ಲಿ ಕೋ ಆವಾ ಬಾತ್ ಕರೇಂಗಾ ಅಂತ ಪ್ರೀತಿಯಿಂದ ಕರೆದಿದ್ದು ಅಮಿತ್ ಶಾ. ಆದ್ರೂ ರಾಮುಲು ಇಲ್ಲಿವರೆಗೂ ನೋ ರೆಸ್ಪಾನ್ಸ್. ಒಂದ್ ಕಡೆ ಬಿಜೆಪಿಯಲ್ಲಿ ರೆಡ್ಡಿ ಇರಬೇಕಾದ್ರೆ ತಾನು ಇರಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ನಲ್ಲಿದ್ದಾರೆ ರಾಮುಲು. ಹೇಳಿ ಕೇಳಿ ರೆಡ್ಡಿಗೂ ರಾಜ್ಯ ಬಿಜೆಪಿಯಲ್ಲಿ ಹೈ ಕಾಂಟ್ಯಾಕ್ಟ್ ಗಳಿವೆ. ತನ್ನ ವಿರುದ್ಧ ನಿಂತ ರೆಡ್ಡಿ ಯಾವತ್ತೂ ತನ್ನ ಒಳಿತನ್ನ ಬಯಸೋದಿಲ್ಲ. ಹೀಗಿರುವಾಗ ವೃಥ ಎದುರಾಳಿ ಪಕ್ಷ ಅಲ್ಲದೆ ತಮ್ಮ ಪಕ್ಷದೊಳಗೆ ಹೋರಾಟ ನಡೆಸಬೇಕಾದ ಸ್ಥಿತಿ, ಉಸಿರುಗಟ್ಟೋ ವಾತಾವರಣ. ಇದರ ಬದಲು ಗೌರವದಿಂದ ನಡೆಸಿಕೊಳ್ತೀವಿ ಅಂತ ಪ್ರಾಮಿಸ್ ಮಾಡ್ತಿರೋ ಕಾಂಗ್ರೆಸ್ಗೆ ಹೋದ್ರೆ ರೆಡ್ಡಿಗೂ ಟಕ್ಕರ್ ಕೊಡಬಹುದು. ತಮ್ಮ ಭವಿಷ್ಯಕ್ಕೂ ಪೂರಕ ಅನ್ನೋ ಬಗ್ಗೆಯೂ ರಾಮುಲು ಯೋಚನೆ ಮಾಡ್ತಿದ್ದಾರಂತೆ. ಹಾಗೆ ನೋಡಿದ್ರೆ ಬಳ್ಳಾರಿ ಬಿಜೆಪಿಯಲ್ಲಿ ರಾಮುಲು ಒಬ್ರೇ ಆದ್ರೂ ಕೈ ಕಟ್ಟಿದಂತೆ, ರೆಡ್ಡಿ ಒಬ್ರೇ ಆದ್ರೂ ಕೈ ಲಾಕ್ ಮಾಡಿದಂತೆ. ಒಟ್ಟಿಗೆ ಇಬ್ಬರಿದ್ರೇನೆ ಅದೆಂಥದೋ ಖದರ್. ಇದು ರೆಡ್ಡಿಗೂ ಗೊತ್ತು, ರಾಮುಲುಗೂ ಗೊತ್ತು. ಆದ್ರೆ ಸ್ವಪ್ರತಿಷ್ಠೆ. ಹೀಗಾಗಿ ಗೊಂದಲದಲ್ಲಿರೋ ರಾಮುಲು ಸದ್ಯಕ್ಕೆ ಯಾವುದೇ ಆತುರದ ನಿರ್ಧಾರ ಕೈಗೊಳ್ಳದಿರಲು ನಿರ್ಧರಿಸಿದ್ದಾರೆ. ಬಿಜೆಪಿ ದಿಲ್ಲಿ ನಾಯಕರು ಬುಲಾವ್ ಕೊಡ್ತಿದ್ರು ಕಾದು ನೋಡೋ ತಂತ್ರ ಅನುಸರಿಸಿದ್ದಾರೆ ರಾಮುಲು. ದಿಲ್ಲಿಗೆ ಹೋದ್ರೂ ತಮ್ಮ ದುಶ್ಮನ್ ರೆಡ್ಡಿರನ್ನ ಪಕ್ಷದಿಂದ ಹೊರಗೇನೂ ಹಾಕೋದಿಲ್ಲ. ಅಲ್ಲಿಂದಲೇ ಖೂಲ್ ಅಂತ ತಲೆ ನೇವರ್ಸಿ ಕಳಿಸ್ತಾರೆ ಅಷ್ಟೇ. ಇದೆಲ್ಲ ಗೊತ್ತಾಗೆ ಅಮಿತ್ ಶಾ ನಡ್ಡಾ ಕಾಲ್ಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ರಾಮುಲು. ರಾಷ್ಟ್ರೀಯ ನಾಯಕರು ಮಾತ್ರವಲ್ಲ, ರಾಜ್ಯ ಬಿಜೆಪಿ ನಾಯಕರಿಂದಲೂ ಬೆಂಗಳೂರಿಗೆ ಬನ್ನಿ ಮಾತನಾಡೋಣ ಅನ್ನೋ ಆಹ್ವಾನಕ್ಕೂ ಸ್ಪಂದಿಸೋಕೆ ಹೋಗಿಲ್ಲ ರಾಮುಲು. ಇನ್ನೊಂದಿಷ್ಟು ದಿನ ಕಾದು ನೋಡಿದ ಬಳಿಕ ಫೈನಲ್ ಡಿಸಿಷನ್ ತಕೊಂಡ್ರಾಯ್ತು ಅನ್ನೋದು ಇಲ್ಲಿ ರಾಮುಲು ಲೆಕ್ಕ. ಅಂದ್ರೆ ಇಲ್ಲಿ ಶ್ರೀರಾಮುಲು ನಡೆ ನಿಜಕ್ಕೂ ಗುಪ್ತ್. ಯಾಕೆ ಈ ಶ್ರೀರಾಮುಲು ಅವರ ಸಸ್ಪೆನ್ಸ್ ಅನ್ನೋದನ್ನ ಈಗ ನಾವು ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ನಡುವಿನ ಈ ಒಂದು ಕದನದಿಂದಾಗಿ ರಾಜ್ಯ ಬಿಜೆಪಿ ಪಾಳದಷ್ಟೇ ಅಲ್ಲ, ಸೆಂಟ್ರಲ್ ಅಲ್ಲೂ ಕೂಡ, ಕೇಂದ್ರದಲ್ಲೂ ಕೂಡ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ವರಿಷ್ಠರಲ್ಲಿ ಒಂದು ಹೈರಾಣಾಗುವಂತ ಸಂದರ್ಭ ಬಂದೊದಗಿದೆ. ಶ್ರೀರಾಮುಲು ಅವರಿಗೆ ಕರೆ ಮಾಡಿ ಬನ್ನಿ ಅಂತಂದ್ರು ಕೂಡ ಬಳ್ಳಾರಿನ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ ಅವರು. ಜೆಪಿ ನಡ್ಡಾ ಅವರು ಆಹ್ವಾನ ಕೊಟ್ಟರು, ಬನ್ನಿ ಯಾವಾಗ, ಇಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದು ಮಾತುಕತೆ ಆಡಿ ಹೋಗಿ ಹೊರಗಡೆ ಮಿಡದವ್ರಿಗೆ ಸ್ಟೇಟ್ಮೆಂಟ್ ಕೊಡಬೇಕು. ಆಗ ವಿಜೇಂದ್ರ ಅವರು ತಡೀತಾರೆ, ಸಿಟಿ ರವಿ ಅವರು ತಡೀತಾರೆ. ತಕ್ಷಣ ಅವರಲ್ಲಿ ಬೇಸರ ಆಗಿದೆ ಅನ್ನೋದು ಗೊತ್ತಾಗಿ ಜೆಪಿ ನಡ್ಡಾ ಅವರು ಬನ್ನಿ ಡೆಲ್ಲಿಗೆ ಹೋಗಿ ಬನ್ನಿ ಇಲ್ಲಿ ಮಾತಾಡೋಣ ಅಂದಾಗ ಅವರು ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಾರೆ.
ಇನ್ನು ಕೇಂದ್ರ ಗೃಹ ಸಚಿವರಾಗಿರುವಂತಹ ಬಿಜೆಪಿ ಚಾಣಕ್ಯರು ಕೂಡ ಆಗಿರುವಂತಹ ಅಮಿತ್ ಶಾ ಅವರು ಕೂಡ ಬನ್ನಿ ಮಾತಾಡೋಣ ಅಂದ್ರೂ ಕೂಡ ಅವ್ರಿಗೂ ಕೂಡ ಕ್ಯಾರೆ ಅಂತಿಲ್ಲ. ಹಾಗಾದ್ರೆ ರಾಮುಲು ಅವರ ನಡೆ ಏನಾಗಿದೆ, ಯಾಕೆ ಈಗ ಸಸ್ಪೆನ್ಸ್ ಅಂತೇಳಿ ಹೇಳಲಾಗ್ತದೆ ಅಂತಂದ್ರೆ, ಈಗ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಶ್ರೀರಾಮುಲು ಅವರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ, ಒಂದು ಯುದ್ಧವನ್ನ ಸಾರೋದಕ್ಕೆ. ಯಾವತ್ತಿದ್ರೂ ಕೂಡ ಜನಾರ್ದನ್ ರೆಡ್ಡಿ ಅವರಿಂದ ನಮಗೆ ಅಡೆತಡೆ ಆಗೋದು ಅಂತೇಳಿ ಅವರ ಮನಸ್ಸಿಗೆ ಬಂದ್ಬಿಟ್ಟಿದೆ. ಹೀಗಿರುವಾಗ ಈಗಲೇ ಒಂದು ಕ್ಲಾರಿಟಿ ಸಿಗ್ಬಿಡ್ಲಿ, ಪಕ್ಷದಲ್ಲಿ ಒಂದು ಜನಾರ್ದನ್ ರೆಡ್ಡಿ ಇರಬೇಕು, ಇಲ್ಲ ನಾನು ಇರಬೇಕು, ಈ ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಿದ್ದಾರೆ. ಆದ್ರೆ ಇಲ್ಲಿ ರೆಡ್ಡಿಗೆ ಕೆಲ ರಾಜ್ಯ ನಾಯಕರಿಂದ ಶ್ರೀರಕ್ಷೆ ಸಿಗ್ತಾ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ರೆಡ್ಡಿ ಜೊತೆ ವಿಜೇಂದ್ರ ಅವರಿಗೂ ಕೂಡ ಒಂದು ಉತ್ತಮವಾದಂತ ಬಾಂಧವ್ಯ ಇದೆ. ಹೀಗಾಗಿನೇ ನಾನು ತನ್ನ ಉಳಿವಿಗಾಗಿ, ಅಂದ್ರೆ ಈಗ ಆಲ್ರೆಡಿ ಸೋತಿದ್ದಾರೆ, MP ಎಲೆಕ್ಷನ್ ಅಲ್ಲಿ ಕೂಡ ಸೋತ್ರು, ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರು, ಅಲ್ಲೂ ಕೂಡ ಆಗ್ಲಿಲ್ಲ. ಇವರ ವರ್ಚಸ್ಸು, ಇವರ ಫ್ಯೂಚರ್ ಎರಡು ಕೂಡ ಗಮನದಲ್ಲಿ ಇಟ್ಕೋಬೇಕಲ್ಲ. ಹಾಗಾಗಿ ಶ್ರೀರಾಮುಲು ಇಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಪಕ್ಷದಲ್ಲಿ ಇರಬೇಕಾ ಅಥವಾ ಬೇಡವಾ ಅನ್ನೋದೊಂದು ಕ್ಲಾರಿಟಿ ಸಿಗ್ಲಿ ಅಂತೇಳಿ ಅವರು ಗೊಂದಲದಲ್ಲಿದ್ದಾರೆ. ಸ್ವಲ್ಪ ಬಿಗಿ ಆಗೋದಕ್ಕೆ, ಅಂದ್ರೆ ಒಂದು ಯಾರ ಕೈಗೂ ಕೂಡ ಅಷ್ಟು ಸುಲಭವಾಗಿ ಸಿಗದಂತೆ ಬಿಗಿಯಾಗಿರೋದಕ್ಕೆ ಶ್ರೀರಾಮುಲು ಅವರು ನಿರ್ಧಾರವನ್ನ ಮಾಡಿದಂತೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರು ಕರೆ ಮಾಡಿದ್ರು, ಸ್ಪಂದಿಸ್ತಾ ಇಲ್ಲ. JP ನಡ್ಡಾ ಅವರು ಕೂಡ ಕರೆ ಮಾಡಿದ್ರು, ಕ್ಯಾರೆ ಅಂತ ಇಲ್ಲ. ಕಾಂಗ್ರೆಸ್ಗೆ ಹೋದ್ರೆ ಸಾಧಕ ಬಾಧಕ ಏನಾಗ್ಬೋದು ಅದನ್ನು ಕೂಡ ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಬೇಕಲ್ಲ. ಆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಶ್ರೀರಾಮುಲು ಅವರು. ನಾಯಕರ ಜಂಗುಳಿ ಮಧ್ಯೆ ಈಗ ಕಾಂಗ್ರೆಸ್ ಹೋಗ್ಬಿಟ್ರೆ ನನಗೆ ಆ ಒಂದು ಪಕ್ಷದಲ್ಲಿ ಮನ್ನಣೆ ಸಿಗುತ್ತಾ ಅನ್ನೋದು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಹೋದ್ರು, ವಾಪಸ್ ಬಂದ್ರು, ಅವ್ರಂಗೆ ಎಲ್ಲೋ ನನ್ನ ಕೂಡ ಕಡೆಗಣಿಸ್ಬಿಟ್ರೆ ಏನ್ ಮಾಡೋದು, ಇಲ್ಲಿ ಬಿಜೆಪಿನೂ ಇಲ್ಲ, ಅಲ್ಲಿ ಕಾಂಗ್ರೆಸ್ ಇಲ್ಲ, ವಾಟ್ ನೆಕ್ಸ್ಟ್ ಅನ್ನೋ ಒಂದು ಚಿಂತೆಗೆ ಸಾಧಕ ಬಾಧಕಗಳನ್ನ ಥಿಂಕ್ ಮಾಡಲೇಬೇಕು. ಎಲ್ಲ ಆಯಾಮಗಳಲ್ಲೂ ಕೂಡ ರಾಮುಲು ಅವರು ಲೆಕ್ಕಾಚಾರವನ್ನ ಹಾಕೊಂಡು ಕೂತಿದ್ದಾರೆ. ಆದ್ರೂ ಕೂಡ DK ಶಿವಕುಮಾರ್ ಅವ್ರ ಜೊತೆ ಶ್ರೀರಾಮುಲು ಅವರಿಗೆ ಗೆಳೆತನ ಚೆನ್ನಾಗೇ ಇದೆ. ಇವತ್ತು ಇಲ್ಲಿರ್ಲಿ ಅಲ್ಲಿರ್ಲಿ ಎಲ್ಲೇ ಹೋದ್ರು ಕೂಡ ಇಬ್ರು ಫ್ರೆಂಡ್ಶಿಪ್ ಚೆನ್ನಾಗೇ ಇರುತ್ತೆ. ಇನ್ನು ಲೋಕಸಭಾ ಎಲೆಕ್ಷನ್ ವೇಳೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದು ನಿಜ, ಆಹ್ವಾನ ಹೋಗಿತ್ತು. ಬಳ್ಳಾರಿ ಟಿಕೆಟ್ ಬಗ್ಗೆ ಅಭಯವನ್ನ ಕೊಟ್ಟಿದ್ರು DK ಶಿವಕುಮಾರ್ ಅವರು, ಎಲ್ಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಬಿಜೆಪಿಯಲ್ಲೇ ಉಳಿದುಕೊಂಡಿದ್ರು ಶ್ರೀರಾಮುಲು ಅವರು. ನೇರ ಸಂಪರ್ಕದಲ್ಲಿದ್ದಾರೆ ಮೋದಿ ಮತ್ತು ಅಮಿತ್ ಶಾ ಅವರು. ಆದ್ರೆ ಈಗ ಈ ಒಂದು ಸಸ್ಪೆನ್ಸ್ ನಡೆ ಕೆಲವೊಂದಷ್ಟು ಸಾಧಕ ಬಾಧಕಗಳು, ಭವಿಷ್ಯ ದೃಷ್ಟಿ, ಹಾಗಾಗಿ ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ ಇಲ್ಲಿಯವರೆಗೂ. ಆದ್ರೆ ಈಗ ಪಕ್ಷದಲ್ಲಿ ಮೊದಲನೇ ಅಂತ ಅವ್ರಿಗೆ ಗೌರವ ಸಿಗ್ತಾ ಇಲ್ಲ ಅನ್ನೋದು ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟ ಸಿಕ್ಕಿದೆ ಅವ್ರಿಗೆ. ಸೊ ಬಿಜೆಪಿ ಬಗ್ಗೆ ಶ್ರೀರಾಮುಲು ಅವರಿಗೆ ಒಂದು ರೀತಿಯಲ್ಲಿ ಭ್ರಮ ನಿರಸನ ಕೂಡ ಎದುರಾಗ್ತಾ ಇದೆ.